ಆಕಾಶವಾಣಿ ಮಂಗಳೂರು. ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ. ಇಂದಿನ ವಿಷಯ ಧರಂಪಾಲ್ ರವರ ದ ಬ್ಯೂಟಿಫುಲ್ ಟ್ರೀ. ಪ್ರಸ್ತುತಿ ಡಾಕ್ಟರ್ ಚಂದ್ರಶೇಖರ ದಾಮ್ಲೆ. ಒಬ್ಬ ಇತಿಹಾಸಜ್ಞರು, ರಾಜಕೀಯ ತತ್ವಶಾಸ್ತ್ರಜ್ಞರು ಆಗಿದ್ದ ಧರಂಪಾಲ್ ರವರು ದ ಬ್ಯೂಟಿಫುಲ್ ಟ್ರೀ ಎಂಬ ಕೃತಿಯನ್ನು ಪ್ರಕಟಿಸುವವರೆಗೂ ನಮ್ಮ ದೇಶದಲ್ಲಿ 18ನೇ ಶತಮಾನದಲ್ಲೇ ಒಂದು ಸದೃಢ ಶಿಕ್ಷಣ ವ್ಯವಸ್ಥೆ ಇತ್ತೆಂದು ನಮಗೇ ಗೊತ್ತಿರಲಿಲ್ಲ. ಗಾಂಧೀಜಿಯವರ ಸೂಚನೆಯ ಪ್ರಕಾರ ಧರಂಪಾಲ್ ರವರು ಬ್ರಿಟಿಷರ ವಸಾಹತುಶಾಹಿ ಆಡಳಿತದ ಆರಂಭಕ್ಕೆ ಮೊದಲು ಭಾರತದ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಎಂಬುದರ ಅಧ್ಯಯನಕ್ಕೆ ತೊಡಗಿದರು. ಶತಶತಮಾನಗಳಿಂದ ಭಾರತವು ಒಂದು ಅಶಿಕ್ಷಿತರ ದೇಶವಾಗಿತ್ತೆಂದು ಒಪ್ಪಿಕೊಳ್ಳಲು ಗಾಂಧೀಜಿಯವರು ಸಿದ್ಧರಿರಲಿಲ್ಲ. ಹಾಗಾಗಿ ಅವರಿಗೆ ಭಾರತದಲ್ಲಿದ್ದ ಶಿಕ್ಷಣ ವ್ಯವಸಾಯದ ಬಗ್ಗೆ ಪುರಾವೆಗಳು ಬೇಕಿತ್ತು. ಅವನ್ನು ಧರಂಪಾಲ್ ರವರು ಒದಗಿಸಿದರು. ಅದರ ಆಧಾರದ ಮೇಲೆ ಗಾಂಧೀಜಿಯವರು ಭಾರತದಲ್ಲಿದ್ದ ಸದೃಢ ಶಿಕ್ಷಣ ವ್ಯವಸ್ಥೆಯನ್ನು ಬ್ರಿಟಿಷರು ಹೇಗೆ ನಾಶಪಡಿಸಿದರೆಂಬುದಕ್ಕೆ ಒಂದು ಉಪಮೆಯನ್ನು ನೀಡಿದರು. ಗೆಲ್ಲುಗಳನ್ನು ವಿಶಾಲವಾಗಿ ಚಾಚಿ ಹಸುರೆಲೆಯಿಂದ ತುಂಬಿದ್ದ ಸುಂದರ ವೃಕ್ಷದ ಬುಡದ ಮಣ್ಣನ್ನು ಕೊರೆದು ತೆಗೆದು ಬೇರುಗಳನ್ನು ಬಿಸಿಲಿಗೆ ಒಣಗಿಸಿಯೇ ಮರವನ್ನು ಕೊಂದಂತೆ ಬ್ರಿಟಿಷರು ಭಾರತದ ಸ್ವದೇಶೀಯ ಶಿಕ್ಷಣ ವ್ಯವಸ್ಥೆಯನ್ನು ನಾಶಪಡಿಸಿದರೆಂದು ಲಂಡನ್ನಿನಲ್ಲಿ ಮಾಡಿದ ಒಂದು ಭಾಷಣದಲ್ಲಿ ಗಾಂಧೀಜಿಯವರು ಪ್ರತಿಪಾದಿಸಿದರು. ಆ ಸುಂದರ ಸಮೃದ್ಧ ವೃಕ್ಷವೇ ಬ್ಯೂಟಿಫುಲ್ ಟ್ರೀ. ಅಂದರೆ ಈ ಕೃತಿಯನ್ನು ಜ್ಞಾನ ವೃಕ್ಷದ ಕಥೆ ಎನ್ನಬಹುದು. ಭಾರತಕ್ಕೆ ಬಂದ ಬ್ರಿಟಿಷರಲ್ಲಿ 2 ಬಗೆಯವರಿದ್ದರು. ಅಧಿಕಾರ, ಒಡೆತನ ಮತ್ತು ಸಂಪತ್ತಿನ ಲೂಟಿಯೇ ಅಪೇಕ್ಷೆಯುಳ್ಳವರು ಒಂದು ಬಗೆ, ಇನ್ನು ಸಹಸ್ರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಭಾರತದ ಸಂಸ್ಕೃತಿ ಮತ್ತು ಭಾರತೀಯ ಜನರ ಬದುಕನ್ನು ಸಂಶೋಧಿಸುವವರದ್ದು ಇನ್ನೊಂದು ಬಗೆ. ಈ 2ನೆಯ ಬಗೆಯವರು ಬ್ರಿಟಿಷ್ ಪೂರ್ವದಲ್ಲಿ ಭಾರತ ಹೇಗಿತ್ತು ಎಂಬುದನ್ನು ಕ್ಷೇತ್ರ ಕಾರ್ಯದ ಮೂಲಕ ಸಂಚರಿಸಿ ನೋಡಿ ವಾಸ್ತವಿಕತೆಯನ್ನು ದಾಖಲಿಸಿದರು. ಆಡಳಿತದ ಹಪಾಹಪಿದ ಅಧಿಕಾರಸ್ಥರು ಇಂತಹ ಅಧ್ಯಯನಗಳ ಫಲಿತಾಂಶಗಳನ್ನು ಅಡಗಿಸಿದರು. ಆದರೆ ಧರಂಪಾಲ್ ರವರು ಅಂತಹ ದಾಖಲೆಗಳನ್ನು ಶೋಧಿಸಿ ಅವುಗಳ ಆಧಾರದಿಂದ ಭಾರತದಲ್ಲಿದ್ದ ಸದೃಢ ಶಿಕ್ಷಣ ವ್ಯವಸ್ಥೆಯ ಚಿತ್ರಣವನ್ನು ನೀಡುವಾಗ ಅದೊಂದು ವಿಶಾಲವಾದ ಸುಂದರ ವೃಕ್ಷದಂತೆ ಇದ್ದುದನ್ನು ಕಂಡರು. ಹಾಗಾಗಿ ಈ ಕೃತಿಯಲ್ಲಿರುವ ವಿವರಗಳು ನಮ್ಮ ದೇಶದ ಬಗ್ಗೆ ನಾವು ಅಭಿಮಾನ ಪಡುವಂತಹ ಕಲಿಕಾ ಪದ್ಧತಿಯ ಮಾಹಿತಿಯನ್ನು ಒದಗಿಸುತ್ತವೆ. ಅಂತೆಯೇ ನಾವು ಅದೆಂತಹ ವ್ಯವಸ್ಥೆಯ ತಳಹದಿಯಿಂದ ವಂಚಿತರಾಗಿದ್ದೇವೆ ಎಂಬುದರ ಅರಿವಾಗುತ್ತದೆ. ಭಾರತದಲ್ಲಿ ನಲಂದಾ ಮತ್ತು ತಕ್ಷಶಿಲಾ ಎಂಬ ಪ್ರಸಿದ್ಧ ವಿಶ್ವವಿದ್ಯಾಲಯಗಳಿದ್ದು ಎಂದು ಮಾತ್ರ ನಾವು ಕೇಳಿದ್ದೇವೆ. ಆದರೆ ಗ್ರಾಮ ಮಟ್ಟದಲ್ಲಿಯೂ ಭಾರತದಾದ್ಯಂತ ಜೀವನ ಶಿಕ್ಷಣದ ಪಾಠಗಳು ನಡೆಯುತ್ತಿದ್ದವೆಂದು ಬ್ರಿಟಿಷ್ ಸಂಶೋಧಕರು ಬರೆದಿಟ್ಟ ದಾಖಲೆಗಳನ್ನು ಶೋಧಿಸಿ ಈ ಕೃತಿಯಲ್ಲಿ ಹೇಳಲಾಗಿದೆ. ಆಧುನಿಕ ಶಿಕ್ಷಣವನ್ನು ಬ್ರಿಟಿಷರು ನಮಗೆ ನೀಡಿದ ಮಹತ್ತರವಾದ ಕೊಡುಗೆ ಎಂದು ನಮ್ಮನ್ನು ನಂಬಿಸಲಾಗಿದೆ. ನಾವು ಅದನ್ನೇ ಪುನರುಚ್ಚರಿಸುತ್ತಿದ್ದೇವೆ. ಆದರೆ ಇದು ಅಪ್ಪಟ ಸುಳ್ಳು ಎಂಬುದನ್ನು ಧರಂಪಾಲ್ ರವರ ಕೃತಿಯು ಸ್ಪಷ್ಟಪಡಿಸುತ್ತದೆ. ಬ್ರಿಟಿಷ್ ಪೂರ್ವ ಕಾಲದಲ್ಲಿ ಸ್ಥಳೀಯ ಶಿಕ್ಷಣ ಕೇಂದ್ರಗಳು ಪ್ರಾಯೋಗಿಕ ಶಿಕ್ಷಣವನ್ನು ನೀಡುತ್ತಿದ್ದವು. ಮಹಿಳೆಯರ ಶಿಕ್ಷಣವು ಹೋಮ್ ಸ್ಕೂಲಿಂಗ್ ಮಾದರಿಯಲ್ಲಿತ್ತು. ಪಂಜಾಬ್, ಬಂಗಾಳ ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ ಹೆಚ್ಚಿನ ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವ ಆಸಕ್ತಿಯನ್ನು ಹೊಂದಿದ್ದರು. ಈ ಕೃತಿಯಲ್ಲಿ ವಿಷಯದ ಪ್ರಸ್ತಾವನೆಯಷ್ಟೇ ಅಲ್ಲ, ಮಾಹಿತಿಯ ಆಕರಗಳ ವಿವರಗಳೂ ಸಾಕಷ್ಟಿವೆ. ಈ ಕೃತಿಯ 8 ಉಪಾಧ್ಯಾಯಗಳಲ್ಲಿ ಶಿಕ್ಷಣದ ವ್ಯವಸ್ಥೆಯನ್ನು ವಿವರಿಸಲಾಗಿದೆ. ಪ್ರಾಥಮಿಕ ಐತಿಹಾಸಿಕ ಸಂಶೋಧನೆಯು ಸಾಕಷ್ಟು ನಡೆದಿದೆ ಎಂಬುದೇ ಈ ಕೃತಿಯ ಮಹತ್ತಿಕೆಯಾಗಿದೆ. ಗ್ರಾಮ, ತಾಲೂಕು, ಪರಗಣ, ಜಿಲ್ಲೆಗಳಿಗೆ ಸಂಬಂಧಿಸಿದ ಸರ್ವೆಯ ಅಂಕಿಅಂಶಗಳನ್ನು ಉಲ್ಲೇಖಿಸಲಾಗಿದೆ. ಇಂಗ್ಲೆಂಡ್ ಮತ್ತು ಭಾರತದಲ್ಲಿದ್ದ ಪರಿಸ್ಥಿತಿಗಳನ್ನು ಹೋಲಿಸಿ ಅಂದಿನ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಗಿಂತ ಭಾರತವೇ ಮುಂದಿತ್ತು ಎಂಬ ಪ್ರತಿಪಾದನೆಯನ್ನು ಪುಷ್ಟೀಕರಿಸಲಾಗಿದೆ. ಭಾರತದ ಆಡಳಿತ ಮತ್ತು ಶಿಕ್ಷಣದ ಚರಿತ್ರೆಯ ಸಂಶೋಧಕರಿಗೆ ಈ ಕೃತಿಯು ಆಸಕ್ತಿದಾಯಕವಾಗುವುದರಲ್ಲಿ ಸಂಶಯವಿಲ್ಲ. ಬ್ರಿಟಿಷ್ ಆಡಳಿತದ ಕಡತಗಳನ್ನು ಆಧರಿಸಿ ಅನೇಕ ಐತಿಹಾಸಿಕ ರಾಜಕೀಯ ಸಂಶೋಧನಾ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಅವುಗಳಲ್ಲಿ ಅಳಿದು ಹೋದ ಸ್ವದೇಶಿ ಶಿಕ್ಷಣ ಪದ್ಧತಿಯ ಕುರಿತಾದ ದ ಬ್ಯೂಟಿಫುಲ್ ಟ್ರೀ ಮಹತ್ವದ್ದಾಗಿದೆ. ಇದುವರೆಗೆ ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ. ಇಂದಿನ ವಿಷಯ ಧರಂಪಾಲ್ ರವರ ದ ಬ್ಯೂಟಿಫುಲ್ ಟ್ರೀ. ಪ್ರಸ್ತುತಿ ಡಾಕ್ಟರ್ ಚಂದ್ರಶೇಖರ ದಾಮ್ಲೆ. ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್, PS.